ಇನ್ನು ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಮೈತ್ರಿ ನಾಯಕರು ಸಭೆ ನಡೆಸಿದ್ದಾರೆ. ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಮನ್ವಯ ಸಭೆ ಇದು. ಇವಾಗ ಬೆಳಿಗ್ಗೆ 10 ಕಾಲಿಗೆ ಅಂತ ಹೇಳಿದರೆ, ಇನ್ನು ಬಿಜೆಪಿಯ 15 ಜೆಡಿಎಸ್ನ 8 ಮುಖಂಡರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿಯಿಂದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಇರ್ತಾರೆ. ಇನ್ನು BY ವಿಜಯೇಂದ್ರ, ರಾಧಾಮೋಹನ್ ದಾಸ್ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಸುಧಾಕರ್ ರೆಡ್ಡಿ, ಹಾಗೆ ಆರ್ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಇವರುಗಳು ಕೂಡ ಇವತ್ತಿನ ಸಭೆಯಲ್ಲಿ, ಸಮನ್ವಯ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು DV ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಗೋವಿಂದ ಕಾರಜೋಳ, CT ರವಿ, B ಶ್ರೀರಾಮುಲು, ಡಾಕ್ಟರ್ CN ಅಶ್ವಥ್ ನಾರಾಯಣ್, ನಿರ್ಮಲ್ ಕುಮಾರ್ ಸುರಾನ ಮತ್ತು GV ರಾಜೇಶ್ ಅವರು ಕೂಡ ಬಿಜೆಪಿಯಿಂದ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಸಭೆಗೆ JDS-ನಿಂದಲೂ ಕೂಡ 8 ಜನ ಇರ್ತಾರೆ. ಅದರಲ್ಲಿ HD ಕುಮಾರಸ್ವಾಮಿ, HD ದೇವೇಗೌಡ ಅವರು ಭಾಗಿಯಾಗ್ತಾ ಇದ್ದಾರೆ. ಇನ್ನು ಬಂಡೆಪ್ಪ ಕಾಶೆಂಪೂರ್, ವೆಂಕಟರಾವ್ ನಾಡಗೌಡ, CS ಪುಟ್ಟರಾಜು, ಸಾರಾ ಮಹೇಶ್ ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸಮನ್ವಯ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ HK ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ ಅಂತ ತಿಳಿಸಲಾಗಿದೆ. ಇನ್ನೇನು 10 ಕಾಲ ನಂತರ ಆರಂಭವಾಗುವಂತಹ ಸಭೆ ಇದು. ಬಿಜೆಪಿಯಿಂದ 15, JDS-ಇಂದ 8 ಮುಖಂಡರು ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಹೇಗೆ ಈಗ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ರಣತಂತ್ರವನ್ನು ರೂಪಿಸಬೇಕು, ಎಲ್ಲೆಲ್ಲಿ JDS-ನ ಒಂದಷ್ಟು ಜನ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿದ್ದಾರೆ, ಅವರು ಹೇಗೆ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು, ಯಾವುದೇ ರೀತಿಯಾದಂತಹ ಒಂದು ಗೊಂದಲ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಕೇಂದ್ರ ಗೃಹ ಮಂತ್ರಿಗಳಾಗಿರುವ ಅಮಿತ್ ಶಾ ಅವರು ಇಂದು ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಲು ರಾಜ್ಯ ಜಾತ್ಯತೀತ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಹಾಗೂ ನನ್ನ ನೇತೃತ್ವದ ಕೋರ್ ಕಮಿಟಿಯ ಮುಖಂಡರುಗಳು, ನಾನು, ಬಂಡಪ್ಪನವರು, ಸಾರಾ ಮಹೇಶ್ ಅವರು, ನಮ್ಮ ನಾಡಗೌಡರು, ಕುಮಾರಸ್ವಾಮಿ ಅವರು, HK ಕುಮಾರಸ್ವಾಮಿ ಅವರು, ನಮ್ಮ ಕಡೆಯಿಂದ ದಳದಿಂದ 6 ಜನ ಮುಖಂಡರುಗಳನ್ನ ಈ ಸಭೆ ಕರೆದಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಅವ್ರ ಮುಖಂಡರುಗಳು, ಅವರು 6 ಜನ ಬರ್ತಾರೆ. ಎರಡೂ ಪಕ್ಷಗಳ ಮುಖಂಡರುಗಳ ಸಭೆಯನ್ನ ಕರೆದು ಇವತ್ತಿನವರೆಗೆ ಚುನಾವಣೆ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ಈ ಚುನಾವಣೆ 28 ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ರಣತಂತ್ರವನ್ನ ರೂಪಿಸಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ಬಂದಿದ್ದಾರೆ. ಆ ಬಗ್ಗೆ ಚರ್ಚೆ ಇದೆ. ಭಾರತೀಯ